ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಸುಕ್ಷಿತ್ರ ನಾಗರಸಕೊಪ್ಪ ಗ್ರಾಮದಲ್ಲಿ ದಿನಾಂಕ 26/2/2026ರಂದು ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆದ ಶಿವಾನುಭವ ಸಂಪದ 21ನೇ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಶಾಖಾ ಶಿವಯೋಗ ಮಂದಿರ ನೆಡಗುಂದಿಕೊಪ್ಪ ಇವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಆಹಾರದಲ್ಲಿ ಆರೋಗ್ಯ ಎಂಬ ವಿಷಯದ ಕುರಿತು ಶ್ರೀ ಶರಣು ಕಟ್ಟಿಮನಿ ಉಪನ್ಯಾಸಕರು ಎಸ್ಎಂ ಭೂಮರೆಡ್ಡಿ ಪದವಿ ಮಹಾವಿದ್ಯಾಲಯ ಗಜೇಂದ್ರಗಡ ಇವರು ಅತ್ಯಂತ ಮಾರ್ಮಿಕವಾಗಿ ಸರಳ ವಾಸ್ತವ ಸ್ಥಿತಿಯಲ್ಲಿ ಬೇಕರಿ ತಿನಿಸುಗಳಿಗೆ ಮನಸೋತು ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದೇವೆ, ಇವುಗಳಿಂದ ಮುಕ್ತರಾಗಿ ಆರೋಗ್ಯ ಉಳಿಸಿಕೊಳ್ಳಿ ಎಂದು ವಿವರಣೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪೂಜ್ಯರು ಗೌರವ ಸನ್ಮಾನ ಮಾಡಿ ಆಶೀರ್ವದಿಸಿದ್ದಾರೆ. ದಾಸೋಹ ಸೇವೆ ಸಲ್ಲಿಸಿದ ಶ್ರೀ ಈರಪ್ಪ ಅಂದಾನಪ್ಪ ಸೊಬ್ರದ ಇವರನ್ನು ಸನ್ಮಾನಿಸಿ ಸತ್ಕರಿಸಿ ಆಶೀರ್ವದಿಸಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು, ತಾಯಂದಿರು, ಮುದ್ದು ಮಕ್ಕಳು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಇದೇ ಸಂದರ್ಭದಲ್ಲಿ ಮಾರ್ಚ್ 19ರಿಂದ 24ರವರೆಗೆ ನಡೆಯುವ ಬಸವೇಶ್ವರ ಜಾತ್ರಾ ಮಹೋತ್ಸವದ ವಾಲ್ ಪೋಸ್ಟರ್ ಪೂಜ್ಯರೊಂದಿಗೆ ಗ್ರಾಮದ ಗುರು ಹಿರಿಯರು ಬಿಡುಗಡೆಗೊಳಿಸಿದ್ದಾರೆ. ಕಾರ್ಯಕ್ರಮವನ್ನು ಡಾಕ್ಟರ್ ಮತ್ತು ಗೋಚಲರ್ ನಿರೂಪಿಸಿ ವಂದಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರಜಾಪವ ಟಿವಿ ಗಜೇಂದ್ರಗಡ. ಬಹದ್ದೂರ್ ಗಂಡು ನಮ್ಮ ಅಜ್ಜಿ ಮಾಡುತ್ತಿದ್ದಳು ಗಣಿಜೋಳದ ಬಿಸಿ ಮುದ್ದೆ ಹುಡುಗರು ಅದು ನೋಡಿ ನಮ್ಮ ಅಜ್ಜನಾಗಿದ್ದ ಬಹದ್ದೂರ್ ಗಂಡು. ನಮ್ಮವ್ವ ಮಾಡುತ್ತಿದ್ದಳು ಗಣಿಜೋಳದ ಬಿಸಿ ರೊಟ್ಟಿ, ನಮ್ಮವ್ವ ಮಾಡುತ್ತಿದ್ದಳು ಗಣಿಜೋಳದ ಬಿಸಿ ರೊಟ್ಟಿ ಅದು ನೋಡಿ ನಮ್ಮಪ್ಪನಾಗಿದ್ದ ಜಗಜ್ಜಟ್ಟಿ ಅಂತ, ಅದು ನೋಡಿ ನಮ್ಮಪ್ಪನಾಗಿದ್ದ ಜಗಜ್ಜಟ್ಟಿ ಅಂತ. ಇಂದು ನಮ್ಮವರು ಮಾಡುತ್ತಿದ್ದಾರೆ ಇಡ್ಲಿ ಸಾಂಬಾರ್ ವಡ, ಇವತ್ತು ನಮ್ಮವರು ಮಾಡುತ್ತಿದ್ದಾರೆ ಇಡ್ಲಿ ಸಾಂಬಾರ್ ವಡ, ಅದನ್ನು ನೋಡಿ ನಾವಾಗಿದ್ದೇವೆ ಖಾಲಿ ಪ್ಲಾಸ್ಟಿಕ್ ಕೂಡ. ನಮ್ಮ ಪರಿಸ್ಥಿತಿ ಏನಾಗಿತ್ತು, ಇಡ್ಲಿ ಸಾಂಬಾರ್ ತಿಂದು ನೋಡಕ್ಕಂತ ದುಡ್ಡು ಕಾಣಿಸ್ತದೆ.